ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಜವಾಗ್ಲು ನಿಮ್ಮನ್ನ ನೋಡಿ ತುಂಬಾನೇ ಖುಷಿ ಆಯ್ತು. ನನಗೂ ಅಷ್ಟೇ ಖುಷಿ ಆಗ್ತದೆ. ಪ್ರತಿ ಸಲ ನಿನ್ನ ಭೇಟಿ ಮಾಡಿದಾಗ್ಲೂ ಒಂಥರ ಪಾಸಿಟಿವ್ ವೈಬ್ ಬರುತ್ತೆ. ನಾನು ತುಂಬಾ ಇಷ್ಟಪಡೋ ವ್ಯಕ್ತಿಗಳಲ್ಲಿ ನೀನು ಒಬ್ಳು. ಸೋ ಸ್ವೀಟ್ ಆಫ್ ಯು ಟು ಸೇ ದಟ್ ಸೀತಾ. ಥ್ಯಾಂಕ್ ಯು ಸೋ ಮಚ್. ನೀನ್ ನನ್ನ ಮೇಲಿಟ್ಟಿರೋ ಈ ಪ್ರೀತಿ ಅಭಿಮಾನ ಕೇಳಿ ನನ್ಗೆ ಎಡ್ಕೊಂಡ್ ಬಂದ್ಬಿಡ್ತು. ಅದ್ ಹಾಗೆಲ್ಲ ಕಾಣಲ್ಲ, ಇನ್ವಿಸಿಬಲ್ ಕೊಂಬತ್. ಹಾಗ ಹೋಗಿ ಎಷ್ಟು ದಿನ ಆಯ್ತು ನಿಮ್ಮನ್ನ ನೋಡಿ ಅಲ್ವಾ? ಲಾಸ್ಟ್ ಮೀಟ್ ಮಾಡಿದ್ದು ನಿನ್ ಮದುವೆ ಅಲ್ಲೇ. ಹಾ, ಸದ್ಯ ಈಗಾದ್ರೂ ನೆನೆಸ್ಕೊಂಡ್ ಬಂದೆ ಅಲ್ಲ ನೀನು. ನಾನ್ ನೆನ್ಪ್ ಮಾಡ್ಕೋತಾನೆ ಇರ್ತೀನಿ, ನೀನೇ ಮರ್ತ್ ಬಿಟ್ಟಿದ್ಯಾ. ಒಂದು ಫೋನ್ ಇಲ್ಲ, ಮೆಸೇಜ್ ಇಲ್ಲ. ಐ ಆಮ್ ಸೋ ಸಾರಿ. ಬಟ್ ನನಗನ್ಸುತ್ತೆ ನಮ್ ರಿಲೇಶನ್ಶಿಪ್ ಅದೆಲ್ಲ ಬೇಕಿಲ್ಲ ಅಂತ. ನಾವ್ ಯಾವಾಗ ಸಿಕ್ಕಿದ್ರು, ಎಷ್ಟು ದಿನ ಆದ್ಮೇಲೆ ಸಿಕ್ಕಿದ್ರು ಅದಷ್ಟೇ ಫ್ರೆಶ್ ಆಗಿರುತ್ತೆ. ಈ ರೆಫ್ರಿಜರೇಟರ್ ಅಲ್ಲಿ ಇಟ್ಟಿರೋ ತರಕಾರಿ ತರ. ಏನ್ ಕಂಪ್ಯಾರಿಸನ್? ಫ್ರೆಂಡ್ಶಿಪ್ ನ ತರಕಾರಿಗೆ ಹೋಲಿಸ್ತಿದ್ಯಾ? ಸರಿ, ಸರ್ಪ್ರೈಸ್ ವಿಸಿಟ್ ಕೊಟ್ಟಿದ್ಯಲ್ಲ, ಏನ್ ವಿಷಯ? ತುಂಬಾ ದೊಡ್ಡ ಸರ್ಪ್ರೈಸ್ ಇದೆ. ಒಂದು ಗುಡ್ ನ್ಯೂಸ್ ಕೂಡ ಇದೆ. ಗುಡ್ ನ್ಯೂಸ್? ಏನದು? ಮನೆಯವರು ಬಂದ್ಬಿಡ್ಲಿ ಇರು. ಹೇಳ್ತಿದ್ದಂಗೆ ಬಂದು ಗತವರೆ ನೋಡಿ ಯಾರು ಬಂದಿದ್ದಾರೆ. What a surprise! SI, HI, yes capital. Hi. ಬಂತು ಮಾತಾಯ್ತಾ? ಇಲ್ಲ, ಈಗಷ್ಟೇ ಬಂದ್ವಿ. ಓಕೆ. ಅಪ್ಪ, ನೀ ಬಂದಿದ್ದು ಬಹಳ ಖುಷಿ ಆಯ್ತು. ಈ ಚೋಟ್ ಮೆಣಸಿನಕಾಯಿ ಬಂದಿದ್ದು ಇನ್ನೂ ಜಾಸ್ತಿ ಖುಷಿ ಆಯ್ತು. ಬಂಡ್ಲ್ ಆಫ್ ಎನರ್ಜಿ ಇವಳು. ಒಂದೊಂದ್ಸಲ ಆ ಎನರ್ಜಿ ತಡ್ಕೊಳಕ್ಕೆ ಆಗಲ್ಲ. ಸರಿ, ಗೌತಮ್ ಅವ್ರು ಬಂದಾಯ್ತು, ಈಗ ಹೇಳಿ ಏನ್ ವಿಷಯ? ನಾನು ಮದ್ವೆ ಆಗ್ತಿದ್ದೀನಿ. ನನ್ನ ಲೈಫಲ್ಲಿ ಹೊಸ ಚಾಪ್ಟರ್ ಸ್ಟಾರ್ಟ್ ಆಗ್ತಿದೆ. ನೀವಿಬ್ರು ಮದ್ವೆಗೆ ತಪ್ಪದೆ ಬರ್ಬೇಕು ಪ್ಲೀಸ್. ಸಚ್ ಅ ಲವ್ಲಿ ಸರ್ಪ್ರೈಸ್. ಒಂದ್ ನಿಮಿಷ, ನಿನ್ ಕೈ ಹಿಡಿಯೋ ಆ ಲಕ್ಕಿ ಪರ್ಸನ್ ಯಾರು ಅಂತ ನೋಡ್ಕೋತಿದ್ ಫಸ್ಟ್. ಸೀತಾರಾಮ್. ಸೀತಾರಾಮ್. I'm so happy for you. Thank you so much. ತುಂಬಾ ಒಳ್ಳೆ ಡಿಸಿಷನ್ ತಗೊಂಡಿದ್ಯಾ. ಇದು ಯಾವಾಗ್ಲೂ ಆಗ್ಬೇಕಾಗಿತ್ತು, ಈಗ ಆಗ್ತಿದೆ. ನನಗಂತೂ ತುಂಬಾನೇ ಖುಷಿ ಇದೆ. ನಿನ್ ಫ್ರೆಂಡ್ ಆಗಿ, ಒಂದು ಒಳ್ಳೆ ವೆಲ್ ವಿಷರ್ ಆಗಿ, ಐ ವಿಶ್ ಯು ದ ಬೆಸ್ಟ್ ಆಫ್ ಎವ್ರಿಥಿಂಗ್. ಗುಡ್ ಲಕ್ ಸ್ವೀಟಿ ಪಾಯ್. ಥ್ಯಾಂಕ್ ಯು ಸೋ ಮಚ್. ನೈಸ್ ಪೇರ್, ಸೀತಾರಾಮ. ಸಿಕ್ಕಾಪಟ್ಟೆ ಫಿಲ್ಮಿ ಆಗಿದೆ. ಬೈ ಚಾನ್ಸ್ ಮದುವೆಗೋಸ್ಕರ ಈ ಹೆಸರನ್ನ ಬದಲಾಯಿಸ್ಕೊಂಡಿಲ್ಲ ತಾನೆ? ನಾವು ಮ್ಯಾಚಿಂಗ್ ಚೆನ್ನಾಗಿರ್ಲಿ ಅಂತ ಹಾಗೆಲ್ಲ ಇಲ್ಲ ಅಲ್ವಾ? ಹಾಗೇನಿಲ್ಲ. ಅವ್ರ ಒರಿಜಿನಲ್ ಹೆಸರು ಬಂದು ಶ್ರೀರಾಮ್ ದೇಸಾಯಿ. ಹೆಸರು ತಕ್ಕಂಗೆ ಎಲ್ಲ ಕೂಡು ಬಂದಿದೆ. ಒಂದ್ಸಲ ಯೋಚನೆ ಮಾಡಿದ್ರೆ ಇದೆಲ್ಲ ಕನ್ಸ ಅಂತ ಅನ್ಸುತ್ತೆ. ಎಲ್ಲೋ ಕಳೆದು ಹೋಗಿದ್ದೆ ನಾನು, ಈಗ ಮತ್ತೆ ಸಿಕ್ಕಂಗಾಗಿದೆ. ಓಕೆ. ನೀನು ಸ್ವೀಟ್ ತಿನ್ನೋಗಿಲ್ಲಲ್ಲ? ಓಕೆ, ನಿನಗೆ ಬೇರೆ ಒಂದು ಸರ್ಪ್ರೈಸ್ ಕೊಡ್ತೀನಿ, ಓಕೆನಾ? ಓಕೆ. ಉಪ್ಪು ಮುಟ್ಟೆ ಮಾಡೋಣ. ಚಾಲೋ. ಹಾ, ಕಮ್ 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 ಕಮ್. ನೋಡಿದ್ಯಾ? ಕಮ್. ಅವ್ರಿಗೆ ಮಕ್ಕಳಂದ್ರೆ ತುಂಬಾ ಇಷ್ಟ ಅಲ್ಲ? ನಿಮ್ದು ಯಾವಾಗ ಗುಡ್ ನ್ಯೂಸು? ನೀನ್ ಕಾಫಿ ಕುಡಿ, ತಣ್ಣಗಾಗ್ತಿದೆ. ತಗೋ. ಹಳಿಮೆ, ಇದೇನಿದು? ಏನಾಯ್ತು? ಯಾಕೆ ಟೆನ್ಷನ್ ಬರ್ತಾ ಇದೆಯಾ? ದೊಡ್ಡ ಎಡವಟ್ ಆಗಿದೆ ಅಮ್ಮ. ಆ ಕೆಂಚ ಹೇಳ್ದಾಗೆ ಜೈಲಿಂದ ರಿಲೀಸ್ ಆಗಿದ್ದಾನೆ. ಯಾರೋ ಏನೋ
ಒಟ್ಟಲ್ಲಿ ನಮ್ ಬುಡಕ್ಕಂತೂ ಸರಿಯಾಗಿ ಬತ್ತಿಟ್ಟೋದ್ಲು. ಹೆಂಗ್ಸ ನಮ್ಮ ಶಕ್ತಿನೆಲ್ಲ ನಿಶಕ್ತಿ ಮಾಡುವ ಸ್ತ್ರೀಶಕ್ತಿ ಯಾರು? ಅವಳಿಗೆ ಯಾರು ಅಂತ ತಿಳ್ಕೋಬೇಕು. ಕೆಂಚ ಎಲ್ಲೂ ಹೋದ ತಿಳ್ಕೋಬೇಕು. ಈ ಅರ್ಧಂಬರ್ಧ ಮಾಹಿತಿ ಇದೆಯಲ್ಲ, ಅದು ತಪ್ಪು ಮಾಹಿತಿ ಅಷ್ಟೇ ಡೇಂಜರ್. ತಲೆಗೆ ಹುಳ ಬಿಡ್ತಾನೆ ಇರುತ್ತೆ ಎಳಿಮಯ್ಯ. ಏನ್ ಮಾಡ್ಲಿ ಮಾಮ್ಸ್, ನನಗೆ ತಲೆ ಕೆಟ್ಟೋಗ್ತಿದೆ. ಪ್ಲೀಸ್ ಏನಾದ್ರು ಐಡಿಯಾ ಕೊಡು. ಸಮಾಧಾನ ಕಣೋ, ಸಮಾಧಾನ. ನನಗೂ ಸ್ವಲ್ಪ ಟೈಮ್ ಕೊಡು. ನನ್ನ ತಲೆಗೇನೋ ಹೊಳಿಯುತ್ತೆ, ನೋಡ್ತೀನಿ. ಏನಾದರೂ ಮಾಡೋಣ ಅಳಿಮಯ್ಯ. ಎಂತ ಕೆಲಸ ಆಗೋಯ್ತು ಮಾಮ್ಸ್. ಇವಾಗ ಅವ್ನು ಎಲ್ಲಿದಾನೋ, ಇನ್ನೇನ್ ಸ್ಕೆಚ್ ಆಗ್ತಿದಾನೋ, ಯಾರ್ಯಾರ ಹತ್ರ ನನ್ನ ಬಗ್ಗೆ ಏನೇನು ಹೇಳಿದಾನೋ ಒಂದು ಅರ್ಥ ಆಗ್ತಿಲ್ಲ ಮಾಮ್ಸ್. ಕೆಲ್ಸಕ್ಕೆ ಬರ್ತಾನೆ, ನಿಯತ್ತಾಗಿರ್ತಾನೆ ಅಂತ ನಾನು ಸಾಕಿದ್ ನಾಯಿ ಮಾಂಸವನು ಈಗ ನನಗೆ ಕಚ್ಚಕ್ ನೋಡ್ತಾ ಇದ್ದಾನೆ. ಅಳಿಮಯ್ಯ, ಬ್ಯಾಕಿಂದ ಬಾಯಿ ಹಾಕೋ ನಾಯಿ ಬಹಳ ಡೇಂಜರ್. ಅದು ಯಾವಾಗ ಯಾವ ಕಡೆಯಿಂದ ಬಾಯಿ ಹಾಕತ್ತೆ ಅಂತ ಗೊತ್ತಾಗಲ್ಲ. ಇರು ಇರು, ಎಲ್ಲ ನಾಯಿಗೂ ಚೈನ್ ಅಂತ ಒಂದಿದೆ. ಯಾವ ಚೈನ್ ಹಾಕಿದ್ರೆ ಆ ನಾಯಿ ಸೈಲೆಂಟ್ ಆಗುತ್ತೆ, ನೋಡೋಣ. ಇರು. ಎಷ್ಟು ವಿಚಿತ್ರ ಅಲ್ವಾ? ಒಂದ್ಸಲ ತಿರುಗಿ ನೋಡಿದ್ರೆ ನಿನ್ನ ಲೈಫಲ್ಲಿ ನನ್ನ ಲೈಫಲ್ಲಿ ಏನೇನೋ ನೋಡಿದೋಯ್ತು. ಆಗ ನಾವು ಅನ್ಕೊಂಡಿದ್ದ ಥರದ್ದು ಏನೂ ನಡೆದಿಲ್ಲ. ಬಟ್ ನಡೆದಿದ್ದೆಲ್ಲ ಒಳ್ಳೇದೆ. ನಮ್ಗೇನು ಸಿಗ್ಬೇಕಿತ್ತು ಅದೇ ಸಿಕ್ಕಿದೆ. ನನಗೆ ಗೌತಮ್ ಅವರು, ನಿನಗೆ ರಾಮ್ ಅವರು, ನಾವು ಕಾದಿದ್ದು ವೇಸ್ಟ್ ಆಗಿಲ್ಲ ಅಲ್ವಾ? ಹೌದು, ಮುಂಚೆಲ್ಲ ನನಗೆ ತುಂಬ ಬೇಜಾರಾಗ್ತಿತ್ತು. ನನ್ನ ಲೈಫೇ ಯಾಕೆ ಹೀಗೆ, ಯಾಕೆ ಇಷ್ಟೊಂದು ಕಷ್ಟ ಅಂತ. ದೇವರು ಜಿಪ್ಪಡ ಅಂತ ದೇವ್ರ ಮೇಲೆ ಶಾಪ ಎಲ್ಲ ಹಾಕ್ತಿದ್ದೆ ಗೊತ್ತಾ. ಬಟ್ ಹೋಗ್ತಾ ಹೋಗ್ತಾ ಅರ್ಥ ಆಯಿತು, ಆ ದೇವರು ಪ್ಲ್ಯಾನ್ ಮಾಡಿದ್ದ ಅನ್ಸುತ್ತೆ ರಾಮ್ನ ನನ್ನ ಲೈಫಲ್ಲಿ ಕಳಿಸ್ಕೊಡ್ಬೇಕು ಅಂತ. ಅದಕ್ಕೆ ಆ ದೇವರೇ ರಾಮ್ನ ನನ್ನ ಲೈಫಲ್ಲಿ ಕಳಿಸ್ಕೊಟ್ಟಿದ್ದಾರೆ ಅಂತ ತುಂಬ ಸ್ಟ್ರಾಂಗಾಗಿ ನಂಬಿದ್ದೀರಿ. ನಿನಗೊಂದು ಒಳ್ಳೆ ಕಂಪ್ಯಾನಿಯನ್ ಸಿಕ್ಕಿದ್ದಾರೆ, ಸಿಗೊಂದೊಳ್ಳೆ ಅಪ್ಪ ಸಿಕ್ಕಿದ್ದಾರೆ. ಅದಂತೂ 100% ನಿಜ. ಹೆಸ್ರಿಗೆ ತಕ್ಕಂಗೆ ಅವ್ರು ತುಂಬ ಒಳ್ಳೆ ವ್ಯಕ್ತಿ. ಜೆಮ್ ಆಫ್ ಅ ಪರ್ಸನ್. ತುಂಬ ರೆಸ್ಪೆಕ್ಟ್ ಕೊಡ್ತಾರೆ, ಪ್ರೀತಿಸ್ತಾರೆ, ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತಾರೆ, ಸಿಹಿನ ತುಂಬ ಚೆನ್ನಾಗಿ ನೋಡ್ಕೋತಾರೆ. ಅವ್ರ ಬಗ್ಗೆ ಎಷ್ಟು ಪದಗಳಲ್ಲಿ ವಿವರಿಸಿದ್ರು ಅದು ಕಡಿಮೆನೆ. ಬೇಸಿಕ್ಲಿ ಈಸ್ ಅ ವೆರಿ ಗುಡ್ ಪರ್ಸನ್. ಅಷ್ಟೇ ಅಲ್ವಾ ಬೇಕಾಗಿರೋದು. ಮತ್ತೆ ನಿಮ್ಮ ಸಂಬಂಧಕ್ಕೆ ಅವ್ರ ಮನೇಲಿ ಎಲ್ಲರೂ ಖುಷಿಯಾಗಿ ಒಪ್ಕೊಂಡಿದ್ದಾರಾ? ಸಿಹಿ ಪಾಸ್ಟ್ ಬಗ್ಗೆ ಎಲ್ಲ ಹೇಳಿದ್ಯಾ? ನಾನು ಏನೂ ಮುಚ್ಚಿಟ್ಟಿಲ್ಲಪ್ಪ. ರಾಮ್ ನಾನು ಹೇಗಿದ್ದೀನೋ ಹಾಗೆ ಒಪ್ಕೊಂಡಿದ್ದಾರೆ. ಅವ್ರ ಫ್ಯಾಮಿಲಿಯವರು ಅಷ್ಟೇ ಗೊತ್ತು, ಅವ್ರು ತುಂಬ ಒಳ್ಳೆಯವರು. ನನ್ನನ್ನು ಎಷ್ಟು ಇಷ್ಟಪಡ್ತಾರೋ ಸಿಹಿನೂ ಅಷ್ಟೇ ಇಷ್ಟಪಡ್ತಾರೆ. ದಟ್ಸ್ ರಿಯಲಿ ನೈಸ್. ಒಟ್ಟಿನಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟೆಡ್, ಮೋಸ್ಟ್ ಅವೇಟೆಡ್ ಸೀತಾರಾಮ ಕಲ್ಯಾಣ ಆಗ್ತಿದೆ. ಇಡೀ ರಾಜ್ಯನೇ ಖುಷಿ ಪಡುವಂಥ ವಿಷಯ ಇದೆ. ಇದೇನಿದು ಒಳ್ಳೆ ನ್ಯೂಸ್ ಆಂಕರ್ ಥರ ಮಾತಾಡ್ತಿದ್ಯಾ, ಇಡೀ ರಾಜ್ಯನೇ ಖುಷಿ ಪಡುವಂಥ ಸುದ್ದಿ ಅಂತ. ನಿನ್ನ ಲೈಫ್ ಹೇಗೆ ನಡೀತಿದೆ? ಸೂಪರ್ಬ್ ನಡೀತಿದೆ. ಮುಂಚೆ ಸ್ವಲ್ಪ ಕಚ್ಚಾ ರಸ್ತೆಯಲ್ಲಿ ಹೋಗ್ತಿತ್ತು, ಆದರೆ ಈಗ ಕಚ್ಚಾ ರಸ್ತೆ ಬಿಟ್ಟು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸಲ್ಲಿ ಹೋಗ್ತಿದೆ. ನಿಮ್ಮ ಜರ್ನಿ ಹೀಗೆ ಮುಂದುವರಲಿ ಅಂತ ನಾನು ವಿಶ್ ಮಾಡ್ತೀನಿ. ಆದಷ್ಟು ಬೇಗ ಆ ಜರ್ನಿಲಿ ಒಂದು ಪುಟ್ಟ ಹೆಜ್ಜೆನೂ ಸೇರ್ಕೊಳ್ಳಿ. ಎಲ್ಲ ಹೋದ್ರು ಅಲ್ಲಿಗೆ ಬರ್ತೀಯಲ್ಲ ನೀನು. ಎನಿವೇಸ್, ನೀನು ಹೀಗೆ ವಿಶ್ ಮಾಡಿದ್ದಕ್ಕೆ ಪರ್ಸನಲಿ ನನಗೆ ತುಂಬಾ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್. ಅರ್ಥ ಆಯ್ತು ಬಿಡು. ಏನು ಅರ್ಥ ಆಯ್ತು? ನೀನು ನೋಡಿ ಎಷ್ಟು ಬುದ್ಧಿವಂತ ಇದೆಯಾ. ನನ್ನ ಬಾಯಿಂದಾನೆ ಎಲ್ಲ ಕೇಳಬೇಕು ಅನ್ನೋ ಆಸೆ ಅಲ್ವಾ ನಿನಗೆ? ಹಾ, ಅದು ಒಂಥರ ಖುಷಿ ಅಲ್ವಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.